ಇದುವೇ ಕಮಲಶಿಲೆ ಗುಹಾಲಯ. ಕಾಲಭೈರವ ಗುಹೆ ರಕ್ಷಣೆಗಾಗಿ ಉದ್ಭವವಾಗಿರೋ ಲಿಂಗ ಪ್ರತಿಷ್ಠಾಪನೆ ಅಲ್ಲ, ಉದ್ಭವ ಲಿಂಗ. ಮತ್ತೆ ಕಾಲಭೈರವನ ವಾಹನ ನಂದಿ ಕೂಡ ಇಲ್ಲಿ ಉದ್ಭವ ಆಗಿರೋ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಕಮಲಶಿಲೆ ಗುಹಾಲಯದಲ್ಲಿ ಬಂದಿದ್ದೇವೆ. ಮಕ್ಕಳೆಲ್ಲ ಪರಿಸರದ ಅಂದವನ್ನು ವೀಕ್ಷಿಸ್ತಾ ಇದ್ದಾರೆ. ಮಂಗಗಳು ನೋಡಿ, ಮಂಗಗಳು ನೋಡಿ, ನಮ್ಮ ಜೊತೆ ಮಂಗಗಳು, ಎಷ್ಟು ಮಂಗಗಳು. ಇವಾಗ ಕಮಲಶಿಲೆ ಗುಹಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದಿವೆ ಕಾಡಿನ ಮಧ್ಯೆ ಇದೆ ಗುಹಾಲಯ ಕಮಲಶಿಲೆ. ಸೊ ದೇವಸ್ಥಾನ ಪೂಜೆ ಬತ್ತ. ಸೊ ನಾವು ಇವಾಗಲೇ ಕಮಲಶಿಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಗುಹಾಲಯ ದರ್ಶನ ನೋಡಲಿಕ್ಕೆ ಬಂದಿವೆ. ಭಾರಿ ನೋಡಿ, ಗುಹೆ ಹತ್ರ ಇದ್ದೇವೆ. ಇಲ್ಲಿ ಬರೆದಿದ್ದಾರೆ ಆದಿಸ್ಥಳ ಗುಹಾಲಯ ಕಮಲಶಿಲೆ ಕಾಲಭೈರವ ವಿದ್ಯೇಶ್ವರ ಸನ್ನಿಧಿ. ಟೈಮ್ ಎಲ್ಲ ಹಾಕಿದ್ದಾರೆ, ಸೂತಕ್ಕೆ ಬೇರೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಇದು ಗುಹಾಲಯದ ಹೊರಗಿನ ನೋಟ. ಸೊ ಇಲ್ಲಿ ಹುಲಿಯೆಲ್ಲ ಬರ್ತದೆ ಅಂತ ಪ್ರತೀತಿ ಇದೆ. ಇಳಿರಿ ಕೆಳಗೆ ಬನ್ನಿ. ಕಾಲಭೈರವ ಅಂತ ಆಯ್ತಾ. ಕಾಲಭೈರವ ಗುಹೆ ರಕ್ಷಣೆಗಾಗಿ ಉದ್ಭವವಾಗಿರೋ ಲಿಂಗ ಪ್ರತಿಷ್ಠಾಪನೆ ಅಲ್ಲ, ಉದ್ಭವ ಲಿಂಗ. ಮತ್ತೆ ಕಾಲಭೈರವನ ವಾಹನ ನಂದಿ ಕೂಡ ಇಲ್ಲಿ ಉದ್ಭವ ಆಗಿರೋ. ಮತ್ತೆ ಈ ಗುಹೆ ನ್ಯಾಚುರಲ್, ಸ್ವಾಭಾವಿಕ, ಯಾರು ಕೆತ್ತನೆ ಮಾಡಿರೋದಲ್ಲ ಏನೂ ಅಲ್ಲ, ಹಾಗೆ ತುಂಬಾ ವರ್ಷಗಳಿಂದ ಹೀಗೆ ಇದ್ದಿದ್ದು. ಇಲ್ಲಿ ಸುಪಾಶ ಅಂತ ಒಬ್ಬ ಮುನಿ ತಪಸ್ ಮಾಡಿದ ಕಾರಣ ಈ ಗುಹೆಗೆ ಸುಪಾಶ ಗುಹೆ ಅಂತ ಹೆಸರಾಗಿರೋದು. ನಿಮ್ಮ ಮೊಬೈಲ್ ಫ್ಲಾಶ್ ಲೈಟ್ ಇಲ್ಲ ಇದ್ರೆ ಆನ್ ಮಾಡಿ. ಮಕ್ಕಳೆಲ್ಲ ಜಾಗೃತಿ ಇರುತ್ತೆ, ಮುಂದೆ ಬಿಡಬೇಡಿ, ನಿಧಾನ. ನಾವೀಗ ಕಮಲಶಿಲೆ ಗುಹೆ ಒಳಗೆ ಹೋಗ್ತಾ ಇದ್ದೇವೆ. ಗುಹೆ ಒಳಗೆ ತುಂಬ ಕತ್ತಲು. ಸೊ ನಾವು ಟಾರ್ಚ್, ಮೊಬೈಲ್ ಲೈಟ್ ಇಟ್ಕೊಂಡು ಗುಹೆ ಒಳಗೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ನಿಧಾನ ಬಗ್ಗೆ ಬನ್ನಿ ಆಯ್ತಾ. ತಲೆ ತಾಗ್ತದೆ, ತಲೆ ತಾಗ್ಬೋದು ನೋಡಿ. ಮೆಲ್ಲ ಬಗ್ಗಿಕೊಂಡು ಬನ್ನಿ. ತಲೆ ತಾಗ್ತದೆ, ಬಗ್ಗಿ ಬನ್ನಿ. ತಲೆ ತಾಗ್ತದೆ, ಬಗ್ಗಿ ಬನ್ನಿ. ತಲೆ ತಾಗ್ತದೆ, ಬಗ್ಗಿ ಬನ್ನಿ. ಮುಂದೆ ಬನ್ನಿ ಎಲ್ಲ ಗುಂಪಾಗಿ. ಆಚೆ ಸೈಡಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತೆ ವೀರಭದ್ರ ಆಯ್ತಾ. ವೀರಭದ್ರ ಪ್ರತಿಷ್ಠಾಪನೆ ಮಾಡಿದ್ದು. ಮತ್ತೆ ಈ ಮೂರು ದೇವಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಉದ್ಭವ ಆಗಿರೋದು. ಏನು 5 ಗಂಟೆಯಿಂದ 5:30 ಅಂತ ಏನು ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ, ಆ ಸಮಯದಲ್ಲಿ ಉದ್ಭವ ಆಗಿರೋದು. ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಆ ದೇವಿ ಎದುರುಗಡೆ ಒಂದು ಲಿಂಗ ಉಂಟು. ಅಲ್ಲಿ 3 ಗಂಡು ಶಕ್ತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಇಲ್ಲಿ 3 ಹೆಣ್ಣು ಶಕ್ತಿ. ಆ 3 ಗಂಡು ಶಕ್ತಿ ಸೇರಿ ಒಂದು ತಾಯಿ ರೂಪ ತಾಳ್ತಾಳೆ. ಅವಾಗ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಆಗ್ತಾಳೆ. ನಿಮಗೆ ಬರೀ ದುರ್ಗಾ ಪರಮೇಶ್ವರಿ ಸಹ ಸಿಗ್ತದೆ, ಸೌಕೂರು, ಬಪ್ಪನಡು, ಮಂದಾರ್ತಿ, ಕಟೀಲು. ಆದರೆ ಬ್ರಾಹ್ಮಿ ಅಂತ ಹೇಳಿದ್ರು ಕಮಲಶಿಲೆಯಲ್ಲಿ ಮಾತ್ರ. ಮತ್ತೆ 3 ದೇವಿಗಳಿಗೆ ಕೆಮ್ಮಣ್ಣು ಅಂದರೆ ತುಂಬ ಇಷ್ಟ, ಮೃದ್ಧ ಕೆಮ್ಮಣ್ಣು ಅಂತ ಹೇಳ್ತೇವೆ. ಮತ್ತೆ ವೈಷ್ಣೋದೇವಿ ಜಮ್ಮು ಕಾಶ್ಮೀರ, ಅಲ್ಲಿ ಕೂಡ ಸೇಮ್ ಹೀಗೆ ಇರೋದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಬಲಗೈಯಿಂದ ಈ ದಂಡನ್ನು ಮುಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ತಲೆ ತಾಗ್ತದೆ. ನಮಗೆ ಈ ಕಮಲಶಿಲೆ ಗುಹೆಯ ಇತಿಹಾಸವನ್ನು ಹೇಳುತ್ತಿರುವ ಮಾತಿಗೆ ಹಾಗೂ ಇವರು ತಿಳಿಸಿದ ಎಲ್ಲ ವಿಷಯವನ್ನು ಮನವರಿಕೆ ಮಾಡಿಕೊಳ್ಳುತ್ತಾ ಗುಹೆಯ ಒಳಗೆ ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಲೆಫ್ಟ್ ಸೈಡಿಗೆ ಗೋಡೆ ಉಂಟು, ಗೋಡೆ ಹಿಡ್ಕೊಂಡಿದ್ದೀವಿ. ಮೆಲ್ಲ ಬನ್ನಿ. ಮಾತಾಡಬೇಡಿ. ಗುಂಡಿ ಉಂಟು, ಮೆಲ್ಲ. ಮೊಬೈಲ್ ಟಾರ್ಚ್ ಹಾಕಿ.
ನಿಧಾನ, ಗೋಡೆ ಇಟ್ಕೊಂಡಿದ್ದೀರಿ ಆಗದೆ ಇದ್ದವರು. ನಿಧಾನ ನಿಧಾನ, ಗಡಿಬಿಡಿ ಮಾಡ್ಕೋಬೇಡಿ, ನಿಧಾನ ಹೇಳಿರಿ. ನಿಧಾನ, ಗೋಡೆ ಇಟ್ಕೊಂಡಿದ್ದೀರಿ. ಆಯ್ತಾ? ನಾಗತೀರ್ಥ ಉದ್ಭವ ಜಲ. ನಾಗತೀರ್ಥ ಇದೆ, ಗುಹೆ ಎಂಡಲ್ಲಿ ಒಂದು ಸುರಂಗ ಉಂಟು. ಆ ಸುರಂಗದ ಮೂಲಕ ಹೋಗಿ ಕುಬ್ಜ ನದಿ ಉಂಟಲ್ಲ ದೇವಸ್ಥಾನದ ಪಕ್ಕ ಒಂದು ನದಿ ಉಂಟಲ್ಲ, ಅದೆಷ್ಟು ಕುಬ್ಜ ನದಿ ಅಂತ. ಆ ಕುಬ್ಜ ನದಿಗೆ ಹೋಗಿ ಸೇರ್ತದೆ. ಕುಬ್ಜ ನದಿ ಮತ್ತೆ ನಾಗತೀರ್ಥ ಎರಡು ಸಂಗಮ ಹೋಗ್ತದೆ. ಸಂಗಮವಾಗಿ ದೇವಿಗೆ ಒಮ್ಮೆ ಸ್ನಾನ ಆಗುದು. 10 ನಿಮಿಷ ಮಾತ್ರ. ದೇವಿ ಪಾದ ಇದೆ ಹೊಟ್ಟೆ ತನಕ ಬಂದು ದೇವಿ ಸ್ನಾನ ಮಾಡಿಸ್ಕೊಳ್ತಾಳೆ. ಯಾವಾಗ ಅಂದ್ರೆ ಮಳೆಗಾಲದಲ್ಲಿ, ಹೇಳಕ್ಕಾಗಲ್ಲ. ರಾತ್ರಿ 1 ಗಂಟೆ 2 ಗಂಟೆನೂ ಆಗ್ಬೋದು, ಅಥವಾ ಡೇ ಟೈಮಲ್ಲಾದ್ರೂ ಆಗ್ಬೋದು. ಮತ್ತೆ ಊಟ ಆಯ್ತಾ ನಿಮ್ದೆಲ್ಲ? ಇಲ್ಲೇ ಮಾಡಿದ ಊಟಕ್ಕೆ ಹೋಗುವಾಗ, ನೀವು ದೇವಸ್ಥಾನದಿಂದ ಊಟ ಹಾಲಿಗೆ ಪಾಸ್ ಆಗುವಾಗ ಅಡಿಗಡೆಯಿಂದ ಒಂದು ಚಾನಲ್ ಟೈಪ್ ಹೋಗ್ತಿದೆ, ಉದ್ದ ಹಳ್ಳ ಟೈಪ್. ಆ ಹಳ್ಳದ ಮೂಲಕ ಹೋಗಿ ಸೇರ್ತಿದೆ ನದಿಗೆ. ಇಲ್ಲಿ ಕಲ್ಲಿದೆ, ಕಲ್ಲಿಗೆ ಓಕೆ. ಮತ್ತೆ ಅದು ತಪಸ್ ಮಾಡಿರೋ ಜಾಗ ಆಯ್ತಾ. ಸಾಗರದ ಶ್ರೀಧರ ಸ್ವಾಮಿಗಳ ಶಿಷ್ಯೆ ಪಾರ್ವತಮ್ಮ ಅಂತ ತುಂಬಾ ವರ್ಷಗಳ ಹಿಂದೆ ಅವರು ಇಲ್ಲಿ ತಪಸ್ ಮಾಡಿದ್ರು. ಅವರು ಶೃಂಗೇರಿಯವರು, ಈಗ ಇಲ್ಲ. ಮತ್ತೆ ಶ್ರೀಧರ ಸ್ವಾಮಿಗಳು ಕೂಡ ಬಂದು ಇಲ್ಲಿ ಜ್ಞಾನ ಎಲ್ಲ ಮಾಡೋ ಸ್ಥಳ. ಇಲ್ಲಿ ತಲೆ ತಾಗ್ತದೆ, ಬರುವಾಗ ಬಗ್ಗೆ ಬನ್ನಿ. ಮತ್ತೆ ಅಲ್ಲಿ ಹೋಗುವಾಗ ಅದು ಫ್ಲಾಶ್ ಎಲ್ಲ ಡೌನ್ ಮಾಡಿ ಆಯ್ತಾ. ಯಾರು ಮತ್ತೆ ತಲೆ ಸಹ ಮೇಲ್ ಮಾಡಬೇಡಿ, ತಲೆನೂ ಸ್ವಲ್ಪ ಕೆಳಗೆ ಮಾಡಿ ಆಯ್ತಾ. ಫ್ಲಾಶ್ ಸಹ ಯಾರು ಮೇಲೆ ಹಿಡಿಬೇಡಿ ಆಯ್ತಾ, ಎಲ್ಲ ಡೌನ್ ಮಾಡಿ ಫ್ಲಾಶ್ ಸಹ. ನಾಗದೇವರು ಕಾಣ್ತಂತಲ್ಲ, 1 ತಲೆ ನಾಗ, 2 ತಲೆ ನಾಗ, 3 ತಲೆ ನಾಗ, ಮತ್ತೆ ವಾಪಸ್ 1 ತಲೆ ನಾಗ. ನಾಗದೇವರು ಪ್ರತಿಷ್ಠಾಪಿಸಿದ್ದು, ಉದ್ಭವ ಅಲ್ಲ. ಪಂಚಮಿ ಮತ್ತೆ ವರ್ಷಕ್ಕೊಮ್ಮೆ ಡಕ್ಕೆ ಪೂಜೆ ಅಂತ ಮಾಡ್ತಾರೆ. ಮತ್ತೆ 2000ಕ್ಕಿಂತ ತುಂಬಾ ಇದೆ ಬಾವುಲಿ. ಎಂತ ಸಹ ಮಾಡುದಿಲ್ಲ. ಮತ್ತೆ ಇದ್ರ ಮೇಲೆ ನೀವು ಗಾಡಿ ಪಾರ್ಕಿಂಗ್ ಮಾಡಿದ್ರಲ್ಲ, ಅಲ್ಲಿ ಸ್ಲಿಪ್ಪರ್ ಬಿಡಿ ಅಂತ ಬೋರ್ಡ್ ಎಲ್ಲ ಹಾಕಿದ್ರಲ್ಲ, ಅಲ್ಲಿ ತನಕ ಬಂದಿದೆ ಒಳಗಡೆಯಿಂದ. ಮತ್ತೆ ನೀರು ಹೋಗ್ತದೆ ಅಂತ ಹೇಳಿದೆ. ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬುತ್ತದೆ, ನೀರು ಇಲ್ಲಿಗೆ ನೀರು ಹೀಗೆ ಹೋಗ್ತದೆ. ಹೋಗಿ ಲಾಸ್ಟಲ್ಲಿ ಒಂದು ಸುರಂಗ ಉಂಟು, ಆ ಸುರಂಗದಲ್ಲಿ ಹೋಗಿ ನದಿ ಹೋಗ್ತದೆ. ಇನ್ನು ಒಂದೇ ಸುರಂಗದಲ್ಲಿ 2 ದಾರಿ, ಒಂದು ಕಾಶಿಗೆ ಹೋಗ್ತದೆ ಅಂತ ಹೇಳ್ತಾರೆ ದಾರಿ, ಮತ್ತೊಂದು ನೀರು ಹರ್ಕೊಂಡು ನದಿಗೆ ಹೋಗ್ತದೆ. ಅಂದ್ರೆ ಕಾಶಿಗೆ ಹೋದವರೆಲ್ಲ ನೋಡಿದವರೆಲ್ಲ ಹೇಳ್ತಾರೆ, ಹಳೆ ಕಾಲದಿಂದ ಬಂದ ಒಂದು ಪ್ರತೀತಿ ಕಾಶಿಗೆ ಹೋಗ್ತದೆ ಅಂತ. ಋಷಿ ಮುನಿಗಳೆಲ್ಲ ಹೋಗ್ತಾ ಇದ್ರು ಅಂತ ಒಂದು ವಾಡಿಕೆ ಅಷ್ಟೇ. ಆಮೇಲೆ ಲೈಟ್ಸ್ ಎಲ್ಲ ಆಫ್ ಮಾಡಿ, ಲೈಟ್ಸ್ ಎಲ್ಲ ಆಫ್. ಕಮಲಶಿಲೆ ಗುಹೆಯನ್ನು ಸಂಪೂರ್ಣ ವೀಕ್ಷಿಸಿ ನಾವು ಇವಾಗ ಹಿಂದಕ್ಕೆ ಬರ್ತಾ ಇದ್ದೇವೆ. ಇಷ್ಟರವರೆಗೆ ನಮಗೆ ನಮ್ಮ ಈ ಕಮಲಶಿಲೆ ಗುಹೆಯ ಬಗ್ಗೆ ಇತಿಹಾಸ ಹಾಗೂ ಶ್ರೀ ದೇವಿಯರ ಉದ್ಭವ ಹಾಗೂ ಅದನ್ನು ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಿದಂಥ ಮಾತೆಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇದು ತುಂಬ ಇಳಿಜಾರು ಕಡಿದಾದ ದಾರಿಯಲ್ಲಿ ನಾವು ಸಾಗುತ್ತಾ ಶ್ರೀ ಕಮಲಶಿಲೆ ಗುಹೆಯನ್ನು ಸಂಪೂರ್ಣ ವೀಕ್ಷಿಸಿ ಇವಾಗ ಕಮಲಶಿಲೆ ಮುಖ್ಯ ದ್ವಾರದತ್ತ ಬರ್ತಾ ಇದ್ದೇವೆ. ಸೊ ನಮಗೆ ಈ ಕಮಲಶಿಲೆಯ ಗುಹೆಯ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದಂತಹ ಶ್ರೀ ದೇವಳದ ಅರ್ಚಕ ವೃಂದದವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ, ಹಾಗೆಯೇ ಈ ಕಮಲಶಿಲೆ ಗುಹೆಯ ಚಿತ್ರೀಕರಣವನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮಗೆ ಇಲ್ಲಿ ಚಿತ್ರೀಕರಣ ಮಾಡಲು ಅವಕಾಶ ನೀಡಿದಂಥ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ವಂದನೆಗಳು. ಹುಲಿಮನೆ ಅಂತ ಕರಿತೇವೆ ಆಯ್ತಾ, ಯಾಕಂದ್ರೆ ಈ ಕಾಡಲ್ಲಿ ಅಮ್ಮನವರ ವಾಹನ ಉಂಟು. ಒಂದು ಚಳಿ ಕಾಯಿಸಿದಂತ ಹಳೆ ಕಾಲದಿಂದ ಬಂದ ಪ್ರತೀತಿ. ನಾನು ನೋಡಿದಿಲ್ಲ, ನಮ್ಮ ತಾತ ಮುತ್ತಪ್ಪನವರ ಮನೆಯೆಲ್ಲ ಮೊದಲಿರುವುದು. ಅವ್ರು ನೋಡಿದ್ರಿಂದ ಈಗ ಸ್ವಲ್ಪ ಆಲಿಸ್ಕೊಂಡು ಡೈಲಿ ಬೆಂಕಿ ಹಾಕಿ ಹೋಗುದು. ಅಪರೂಪಕ್ಕೊಮ್ಮೆ ಬಂದು ಹೋಗ್ತೇವೆ. ಬಂದಿದ್ದು ಗೊತ್ತಾಗುದೇವಂದ್ರೆ ಹುಲಿ ಹೆಜ್ಜೆ
ರುಣಿ ಎಲ್ಲ ಬಿದ್ದಿರ್ತದೆ, ಅದರಿಂದ ಗೊತ್ತಾಗ್ತದೆ ಬಂದಿದೆ ಅಂತ. ಎಂತ ಸಹ ಮಾಡೋದಿಲ್ಲ, ದೇವ್ರ ವಾಹನ ಗಾಡಿಗೆ ಅಡ್ಡ ಹಾಕಿ ಸಿಗ್ತದೆ ಓಡಾಡುವಾಗ. ರಾತ್ರಿ ಹೊತ್ತು ದೇವಸ್ಥಾನ ಮನೆ ಹತ್ರ ಎಲ್ಲ ಬಂದು ಕೂಗಿ ಹೋಗ್ತದೆ. ಮತ್ತು ಇಲ್ಲಿ ಒಂದು ಪ್ರತೀತಿ ಉಂಟು, ಕಮಲಶಿಲೆ ಜಾತ್ರೆ ಆಗ್ತದೆ. ಜಾತ್ರೆ ಆಗುವ ಮುಂಚೆ 1 ವಾರದ ಹಿಂದೆ ಹುಲಿ ಕೂಗ್ತದೆ. ಈ ಹುಲಿ ಕೂಗಿದ ಮೇಲೆ ಜಾತ್ರೆ ಸ್ಟಾರ್ಟ್ ಅಂತ ಪದ್ಧತಿ. ಕೂಗ್ತದೆ, ಕೂಗಿದ ಆದಮೇಲೆ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದು. ಮತ್ತು ಗೈಡ್ ಮಾಡೋದಕ್ಕೆ ನಿಮ್ಮ ಪ್ರೀತಿಯಿಂದ ಸ್ಯಾಲ್ರಿ ಸಂಬಳ ಎಂತ ಸಹ ಇಲ್ಲ, ನಾನು ಕಾಲೇಜಿಗೆ ಹೋಗ್ತಿದ್ದೇನೆ, ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು. ಆತ್ಮೀಯರೇ, ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ.